ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ನಡೆಸ್ತಾ ಇರೋರು ಯಾರು ಮತ್ತೆ ಅದನ್ನ ಬೆಂಬಲಿಸ್ತಾ ಇರೋರು ಯಾರು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಲಕ್ಷಾಂತರ ಅರೆ ಸೈನಿಕ ಪಡೆಗಳು ಇನ್ನೂ ಅಲ್ಲಿ ನಿಯೋಜಿತ ಆಗಿದ್ರು ಈ ಹಿಂಸಾಚಾರ ಅದು ಹೇಗ್ ನಡೀತು, ಅದಕ್ಕೆ ಹೇಗೆ ಅವಕಾಶವನ್ನ ಮಾಡಿಕೊಡ್ಲಾಯ್ತು ಅಂತ ಕೇಳಬೇಕಾಗಿದೆ. ಹಿಂಸಾಚಾರ ಆಗದೆ ಇರೋ ಹಾಗೆ ತಡೆಯೋದಿಕ್ಕೆ ಈ ಪಡೆಗಳಿದ್ರೆ ಈಗ ಇದಕ್ಕೆ ಯಾರು ಹೊಣೆಗಾರರು? ಹಾಗಾದ್ರೆ 2.5 ಲಕ್ಷ ಕೇಂದ್ರ ಪಡೆಗಳನ್ನ ನಿಯೋಜಿಸಲಾಗಿದ್ರು ಬಹಿರಂಗ ಹಿಂಸಾಚಾರ ನಡೀತಾ ಇದೆ. ಅವರು ಬಿಜೆಪಿ ಅವರು ಅಲ್ಲದೆ ಇದ್ರೆ ಅವ್ರ ಎಲ್ಲರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಾ? ಬಿಜೆಪಿ ಹಲವು ಚುನಾವಣೆಗಳನ್ನ ಗೆದ್ದಿದೆ. ಬಂಗಾಳದಲ್ಲಿ ನಡೆದ ಹಾಗೆ ಎಲ್ಲಿಯೂ ಕೂಡ ಹಿಂಸಾಚಾರ ಸಂಭವಿಸಿಲ್ಲ. ಜನರು ಇದನ್ನ ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸಕ್ಕೆ ಲಿಂಕ್ ಮಾಡ್ತಾರೆ. ಆದ್ರೆ 2.5 ಲಕ್ಷ ಕೇಂದ್ರ ಪಡೆಗಳನ್ನ ನಿಯೋಜಿಸಿದಂತಹ ಇತಿಹಾಸನೇ ಇರಲಿಲ್ಲ. ಬಂಗಾಳದಲ್ಲಿನ ಈ ಹಿಂಸಾಚಾರ ಹಿಂದಿನ ರಾಜಕೀಯದ ಮುಂದುವರಿಕೆ ಅಥವಾ ವಿಸ್ತರಣೆ ಅಲ್ಲ, ಬದಲಿಗೆ ಇದು ಕಳೆದ ದಶಕದ ದ್ವೇಷಪೂರಿತ ಮತ್ತೆ ಹಿಂಸಾತ್ಮಕ ರಾಜಕೀಯದ ವಿಸ್ತರಣೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಿಂಸಾಚಾರ ಕೇವಲ ಬಿಜೆಪಿ ಮತ್ತೆ ಟಿಎಂಸಿ ನಡುವಿನದ್ದಲ್ಲ. ಇದು ಕೇವಲ ರಾಜಕೀಯ ಪಕ್ಷಗಳ ನಡುವಿನ ಹಿಂಸಾಚಾರ ಅಲ್ಲ. ಬಿಜೆಪಿ ಧ್ವಜಗಳನ್ನ ಹೊತ್ತ ಟಿಎಂಸಿ ಕಾರ್ಯಕರ್ತರು ಟಿಎಂಸಿ ಕಚೇರಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅವ್ರು ತಮ್ಮದೇ ಪಕ್ಷ ಮತ್ತೆ ನಾಯಕರ ಮೇಲೆ ಕೋಪಗೊಂಡಿದ್ದಾರ? ಬಿಜೆಪಿ ಗೆದ್ದ ತಕ್ಷಣ ಅವರು ತಮ್ಮದೇ ಪಕ್ಷದ ಕಚೇರಿಗಳನ್ನ ಸುಟ್ಟು ಹಾಕೋದಿಕ್ ಬಂದ್ರ? ಬಿಜೆಪಿ ಈ ಒಂದು ಆರೋಪವನ್ನ ಮಾಡ್ತಾ ಇದೆ. ಟಿಎಂಸಿ ಅನೇಕ ಕಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹಿಂಸಾಚಾರದಲ್ಲಿ ಯಾವುದೇ ಬಿಜೆಪಿ ಕಾರ್ಯಕರ್ತರು ತೊಡಗಿದ್ರೆ ಅವರನ್ನ ಪಕ್ಷದಿಂದ ಹೊರ ಹಾಕಲಾಗುವುದು ಅಂತ ಬಿಜೆಪಿ ಹೇಳಿದೆ. ಬಂಗಾಳದಲ್ಲಿ ಹಿಂಸಾಚಾರದ ಸಂಸ್ಕೃತಿ ಕೊನೆಗೊಳಿಸೋದಿಕ್ಕೆ ಬಯಸ್ತೀವಿ ಅಂತ ಬಂಗಾಳ ಬಿಜೆಪಿ ಅಧ್ಯಕ್ಷ ಶಮಿಕ್ ಭಟ್ಟಾಚಾರ್ಯ ಹೇಳಿದ್ದಾರೆ. ಹಿಂಸಾಚಾರವನ್ನು ತಕ್ಷಣನೇ ನಿಲ್ಲಿಸಿ ಮತ್ತೆ ಬಿಜೆಪಿ ಅವರು ಅನ್ನೋದನ್ನ ಲೆಕ್ಕಿಸದೇನೆ ಜನರನ್ನ ಅರೆಸ್ಟ್ ಮಾಡಿ ಅಂತ ಅವರು ಮುಖ್ಯ ಕಾರ್ಯದರ್ಶಿಗೆ ಮನವಿ ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಹಿಂಸಾಚಾರದಲ್ಲಿ ಭಾಗಿಯಾಗಿರಬಹುದು ಅಂತ ಅವ್ರು ನಂಬುತ್ತಾರೆ. ಮಮತಾ ಬ್ಯಾನರ್ಜಿ ಮತ್ತೆ ಅವ್ರ ಕುಟುಂಬವನ್ನ ನಿಂದಿಸುವಂತಹ ಯಾರನ್ನೇ ಆದ್ರೂ ಪಕ್ಷದಿಂದ ಹೊರ ಹಾಕಲಾಗುವುದು ಅಂತ ಘೋಷಿಸಿದ್ದಾರೆ. ಹಾಗಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತೆ ಅಭಿಷೇಕ್ ಬ್ಯಾನರ್ಜಿ ಒದಗಿಸಲಾದಂತಹ ಹೆಚ್ಚುವರಿ ಭದ್ರತೆಯನ್ನ ಯಾಕೆ ತೆಗೆದು ಹಾಕಲಾಗ್ತಾ ಇದೆ? ತಮ್ಮ ಪಕ್ಷದ ಸದಸ್ಯರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪ ಮಾಡಿದ್ದಾರೆ. ದಕ್ಷಿಣ ಬಂಗಾಳದಿಂದ ಉತ್ತರ ಬಂಗಾಳದವರೆಗೆ ಬಿಜೆಪಿ ತನ್ನ ಗೂಂಡಾಗಳ ಮೂಲಕ ಹಿಂಸಾಚಾರದಲ್ಲಿ ತೊಡಗಿದೆ. ಅನೇಕ ಟಿಎಂಸಿ ಕಚೇರಿಗಳನ್ನ ಆಕ್ರಮಿಸಲಾಗಿದೆ ಅಂತ ಅವರು ದೂರಿದ್ದಾರೆ. ಹಿಂಸಾಚಾರದಿಂದ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ನೀಡೋದಿಕ್ಕೆ ಪಕ್ಷದ 10 ನಾಯಕರ ತಂಡವನ್ನ ಬ್ಯಾನರ್ಜಿ ಅವರು ರಚನೆ ಮಾಡಿದ್ದಾರೆ. ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಅದು ಬದಲಾವಣೆಯನ್ನಷ್ಟೇ ಬಯಸ್ತು, ಹಿಂಸೆ ಅಥವಾ ದಾಳಿಗಳನ್ನ ಅಲ್ಲ ಅಂತ ಅವ್ರು ಹೇಳ್ತಾರೆ. ಬಿಜೆಪಿ ಕಾರ್ಯಕರ್ತರು ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗುವಂತಹ ಟಿಎಂಸಿ ಕಚೇರಿಗಳನ್ನ ಬಿಜೆಪಿ ಹಿಂತಿರುಗಿಸುತ್ತಾ? ರಾಜ್ಯ ಮಟ್ಟದ RSS ನಾಯಕ ವಿಷ್ಣು ಬಸು ಈ ಒಂದು ಹಿಂಸಾಚಾರದಿಂದ ದೂರ ಇರೋದಕ್ಕೆ ಸಂಘದ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದಾರೆ. ಆದ್ರೆ ಬಂಗಾಳದ ಹಿಂಸಾತ್ಮಕ ಸಂಸ್ಕೃತಿಯ ಹೆಸರಿನಲ್ಲಿ ಈಗಾಗ್ಲೇನೆ ಹಿಂಸೆಗೆ ಜಾಗ ಮಾಡಿಕೊಡ್ಲಾಗಿದೆ. ಮತ್ತೆ ಈ ಹಿಂಸಾಚಾರದ ನಂತರ ಅದನ್ನ ನಿಲ್ಲಿಸೋದಿಕ್ಕೆ ಮನವಿ ಮಾಡಲಾಗ್ತಾ ಇದೆ. ಆದ್ರೆ ಲಕ್ಷಾಂತರ ಸೈನಿಕರನ್ನ ನಿಯೋಜಿಸಲಾಗಿರುವಂತಹ ಸ್ಥಳದಲ್ಲಿ ಹಿಂಸಾಚಾರ ಅದು ಹೇಗೆ ಸಂಭವಿಸ್ತು ಅನ್ನೋದ್ರ ಬಗ್ಗೆ ಏನನ್ನೂ ಹೇಳ್ತಾ ಇಲ್ಲ. ಕೋಲ್ಕತ್ತಾದಲ್ಲಿ 24 ಗಂಟೆಗಳ ಒಳಗೆ 2 ಸಾವನ್ನಪ್ಪಿದ್ರು. ಆದ್ರೆ ಫಲಿತಾಂಶದ ನಂತರದ ಭಾಷಣದಲ್ಲಿ ಮೋದಿ ಮೊದಲ ಬಾರಿಗೆ ಬಂಗಾಳ ಚುನಾವಣೆಯಲ್ಲಿ ಯಾರೂ ಸಾವನ್ನಪ್ಪಿಲ್ಲ ಅಂತ ಹೇಳಿದ್ರು. ಅವರ ಹೇಳಿಕೆಯ 48 ಗಂಟೆಗಳಲ್ಲೇನೆ ಬಂಗಾಳದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. 3 ಮತ್ತೆ 4 ಸಾವುಗಳಾದಂತಹ ವರದಿಗಳು ಬಂದಿವೆ. ಟಿಎಂಸಿ ಮತಗಟ್ಟೆ ಏಜೆಂಟ್ ವಿಶ್ವಜಿತ್ ಪಾಟ್ನಾಯಕ್ ಅವರನ್ನ ಕೊಲೆ ಮಾಡಲಾಯಿತು. ಅವರನ್ನ ಬೆನ್ನಟ್ಟಿ ಕೊಲ್ಲಲಾಯಿತು. ಅನೇಕ ಜನ ಹತ್ತಿರದಲ್ಲೇ ಇದ್ರೂ ಕೂಡ ಭಯದಿಂದ ಯಾರು ಕೂಡ ಅವ್ರ ರಕ್ಷಣೆಗೆ ಬರಲಿಲ್ಲ. ಹೌರಾದ ಬಿಜೆಪಿ ಕಾರ್ಯಕರ್ತ ಜಾಧವ್ ಬಾರ್ ಅವರನ್ನ ಟಿಎಂಸಿ ಕಾರ್ಯಕರ್ತರು ಹೊಡೆದು ಕೊಂದಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಕೊಲೆ ವೈಯಕ್ತಿಕ ದ್ವೇಷಕ್ಕೆ ಸಂಬಂಧಪಟ್ಟಿದೆ ಅಂತ ಪೊಲೀಸರು ಹೇಳ್ತಾರೆ. ಆದ್ರೆ ರಾಜಕೀಯ ಉದ್ದೇಶಗಳ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬಿಜೆಪಿ ಬೆಂಬಲಿಗರು ಟಿಎಂಸಿ ಬೆಂಬಲಿಗರಿಗೆ ಸೇರಿದಂತಹ 9 ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಅಂತ ಟಿಎಂಸಿ ಶಾಸಕ ಸಮೀರ್ ಪಂಜಾಬ್ರ ಆರೋಪ ಮಾಡಿದ್ದು ಬಿಜೆಪಿ ಇದನ್ನ ನಿರಾಕರಿಸಿದೆ. ಉತ್ತರ 24 ಪರಗಣದ ನ್ಯೂ ಟೌನ್ ನಲ್ಲಿ ಬಿಜೆಪಿ ಕಾರ್ಯಕರ್ತ ಮಧು ಮಂಡಲ್ ಹತ್ಯೆಯಾಗಿದೆ ಅಂತ ಆರೋಪ ಇದೆ. ಬೀರ್ಭೂಮ್ ನಲ್ಲಿ ಟಿಎಂಸಿ ಬೆಂಬಲಿಗ ಅಬೀರ್ ಶೇಖ್ ಕೂಡ ಕೊಲೆಯಾದ ಬಗ್ಗೆ ವರದಿಯಾಗಿದೆ. ಇನ್ನು ಬಿಜೆಪಿ ಬೆಂಬಲಿಗರ ಮೇಲೆ ಕೊಲೆ ಆರೋಪವನ್ನ ಹೊರಿಸಲಾಗ್ತಾ ಇದೆ ಮತ್ತೆ ಬಿಜೆಪಿ ಅದನ್ನ ನಿರಾಕರಿಸ್ತಾ ಇದೆ. ಹೆಚ್ಚಿನ ದಾಳಿಗಳು ಟಿಎಂಸಿ ಕಚೇರಿಗಳು ಮತ್ತೆ ಅದರ ಕಾರ್ಯಕರ್ತರ ಮನೆಗಳು ಮತ್ತೆ ಅಂಗಡಿಗಳ ಮೇಲೆ ನಡೆದಿದೆ. ಹಿಂಸಾಚಾರದ ಈ ಸರಣಿ ಕೇವಲ ತಳಮಟ್ಟದ ಕಾರ್ಯಕರ್ತರಿಗೆ ಸೀಮಿತ ಆಗದೇನೆ ಉನ್ನತ ನಾಯಕರ ನಿಕಟವರ್ತಿಗಳಿಗೂ ಕೂಡ ವ್ಯಾಪಿಸಿದೆ. ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಅಂದ್ರೆ ಅವರ PA ಚಂದ್ರನಾಥ ರಥ್ ಅವರ ಭೀಕರ ಹತ್ಯೆ ಇದಕ್ಕೆ ಸಾಕ್ಷಿಯಾಗಿದೆ. ಮಧ್ಯಗ್ರಾಮದಲ್ಲಿ ನಡೆದಂತ ಈ ಹತ್ಯೆ ಬಿಜೆಪಿಯನ್ನ ತೀವ್ರವಾಗಿ ಕೆರಳಿಸಿದ್ದು ಇದು ಕೇವಲ ವೈಯಕ್ತಿಕ ದ್ವೇಷ ಅಲ್ಲದೆ ಪ್ರಭಾವಿ ನಾಯಕರನ್ನ ಬೆದರಿಸೋದಿಕ್ ನಡೀತಾ ಇರುವಂತಹ ವ್ಯವಸ್ಥಿತ ಸಂಚು ಅಂತ ಬಿಜೆಪಿ ಆರೋಪ ಮಾಡಿದೆ. ಲಕ್ಷಾಂತರ ಅರೆ ಸೈನಿಕ ಪಡೆಗಳು ಕಣ್ಗಾವಲನ್ನ ನಡೆಸ್ತಾ ಇರುವಾಗ್ಲೇನೆ ಪ್ರಭಾವಿ ನಾಯಕನ ನಿಕಟವರ್ತಿಯೊಬ್ಬನನ್ನ ಗುರಿಯಾಗಿಸಿ ಹತ್ಯೆ ಮಾಡಿರೋದು ರಾಜ್ಯದ ಭದ್ರತಾ ವ್ಯವಸ್ಥೆಯ ವೈಫಲ್ಯದ ಬಗ್ಗೆ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇದಲ್ಲದೆ ಮಮತಾ ಬ್ಯಾನರ್ಜಿ ಅವರ ಹಾಗೆ ಉಡುಗೆಯನ್ನ ಧರಿಸಿರುವಂತಹ ಪುರುಷರು ಮತ್ತೆ ಮಹಿಳೆಯರ ಕುತ್ತಿಗೆಗೆ ಹಗ್ಗ ಹಾಕಿ
ಎಳಿತಾ ಇರೋದನ್ನ ತೋರಿಸುವಂತ ಹಲವಾರು ವಿಡಿಯೋಗಳು ಹರಿದಾಡ್ತಾ ಇವೆ. ಇನ್ನು ಈ ರೀತಿಯ ಹಿಂಸಾತ್ಮಕ ಅಭಿವ್ಯಕ್ತಿಯ ಅರ್ಥ ಏನು? ಬಂಗಾಳ ಇದಕ್ಕಾಗಿ ಎಷ್ಟು ಹತಾಶವಾಗಿತ್ತು ಅಂತ ಅಂದ್ರೆ ಮಮತಾ ಬ್ಯಾನರ್ಜಿ ಸೋತ್ರೆ ಅವರು ಹಿಂಸಾಚಾರದಲ್ಲಿ ತೊಡಗ್ತಾರೆ ಅನ್ನೋ ಹಾಗೆ ಬಿಂಬಿಸಲಾಗ್ತಾ ಇದೆ. ತುಂಬಾ ಹತಾಶೆ ಇತ್ತು, ಮತ್ತೆ ಒಂದು ಸಮುದಾಯದ ಬಗ್ಗೆ ತುಂಬಾನೇ ದ್ವೇಷ ಇತ್ತು. ರಾಜಕೀಯ ಬದಲಾವಣೆಯ ಕನಸನ್ನ ಕಾಣೋದಿಕ್ಕೆ ಬಿಜೆಪಿ ಈ ಜನರನ್ನ ಆಧಾರವಾಗಿ ಬಳಸ್ಕೊಳ್ತಾ, ರಾಜಕೀಯವಾಗಿ ತೊಡಗಿಸ್ಕೊಳ್ಳೋದಿಕ್ಕೆ ವಿರೋಧ ಪಕ್ಷದಲ್ಲಿ ಯಾರೂ ಉಳಿದಿಲ್ಲ ಅಂತ ತೋರಿಸೋದಿಕ್ಕೆ ಮೊದಲ ದಿನದಿಂದಾನೇ ಹಿಂಸಾಚಾರವನ್ನ ನಡೆಸಲಾಗ್ತಾ ಇದೆಯಾ? ಅಲ್ಲಿ ಬಿಜೆಪಿ ಮೊದಲ ಬಾರಿಗೆ ಗೆದ್ದಿರುವಾಗ ಬಂಗಾಳವನ್ನ ಮಾತ್ರ ಅಲ್ಲದೇನೆ ಇಡೀ ದೇಶವನ್ನ ಬೆದರಿಸುವಂತ ಒಂದು ಪ್ರಯತ್ನ ಇದೆಯಾ? ಈ ಹಿಂಸಾಚಾರವನ್ನ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿಸದೇನೆ 2014ರಿಂದ ಬಂಗಾಳದ ಹೊರಗೆ ಬಿಜೆಪಿಯನ್ನ ಬೆಂಬಲಿಸಿ ನಡೆಸ್ತಾ ಇರುವಂತಹ ಹಿಂಸಾಚಾರದ ವಿಸ್ತರಣೆಯಾಗಿ ನೋಡಬೇಕಾಗಿದೆ. 2014ರಿಂದ ಗೋರಕ್ಷಣೆ ಹೆಸರಿನಲ್ಲಿ ಎಷ್ಟೆಲ್ಲ ಹಿಂಸಾಚಾರ ಸಂಭವಿಸಿದೆ. ಗುಂಪು ಹಿಂಸಾಚಾರಕ್ಕೆ ಎಷ್ಟೋ ಮಂದಿ ಬಲಿಯಾಗಿ ಹೋಗಿದ್ದಾರೆ. ಎಷ್ಟೋ ಹಿಂದೂ ಹುಡುಗರನ್ನ ಕೊಲೆಗಾರರು ಅಂತ ಬ್ರ್ಯಾಂಡ್ ಮಾಡಲಾಯಿತು. ಪಶ್ಚಿಮ ಬಂಗಾಳದಲ್ಲಿನ ಹಿಂಸಾಚಾರ ಕೇವಲ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅಕ್ರಮ ಅನ್ನೋ ಕಾರಣಕ್ಕಾಗಿ ಯಾರೊಬ್ಬರ ಅಂಗಡಿ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಕ್ರಮದ ಹೆಸರಿನಲ್ಲಿ ಒಂದು ಸಮುದಾಯದ ಜನರನ್ನ ಗುರಿಯಾಗಿಸಲಾಗ್ತಾ ಇದೆಯಾ? ಅಕ್ರಮದ ನೆಪದಲ್ಲಿ ಎಲ್ಲ ಅಂಗಡಿಗಳನ್ನ ಗುರಿಯಾಗಿಸಲಾಗ್ತಾ ಇದೆಯಾ? ಬುಲ್ಡೋಸರ್ ನ್ಯಾಯದ ವಿರುದ್ಧ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪನ್ನ ಮರೆಯಲಾಗ್ತಾ ಇದೆಯಾ? ಕೆಲವೊಮ್ಮೆ ಸರ್ಕಾರ ಅಕ್ರಮದ ನೆಪದಲ್ಲಿ ಆರೋಪಿಗಳ ಮನೆಗಳನ್ನ ಗುರಿಯಾಗಿಸುತ್ತೆ ಅಂತ ನ್ಯಾಯಾಲಯ ಹೇಳಿದೆ. ಮನೆ ಅಥವಾ ಅಂಗಡಿ ಅಕ್ರಮವಾಗಿದ್ರೂ ಅವರಿಗೆ 15 ದಿನಗಳ ನೋಟಿಸ್ ಅನ್ನ ನೀಡಬೇಕು. ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ರೆ ರಾಜ್ಯ ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಬಹುದು. ಸಂಪೂರ್ಣ ಪ್ರಕ್ರಿಯೆ ವಿಡಿಯೋ ಚಿತ್ರೀಕರಣ ಆಗಬೇಕು. ಮತ್ತೆ ಕಾನೂನು ಪ್ರಕ್ರಿಯೆ ಹೊರತಾಗಿ ಯಾರಾದ್ರೂ ಯಾರೊಬ್ಬರ ಮನೆಯನ್ನ ಕೆಡವಿದ್ರೆ ಆ ಕುಟುಂಬಕ್ಕೆ ಪರಿಹಾರ ನೀಡಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಧಿಕಾರಿಗಳು ಆ ರೀತಿ ಮಾಡಿದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ದಾಖಲಿಸಲಾಗುತ್ತೆ. ಅವರು ತಮ್ಮ ಜೇಬಿನಿಂದ ಹಣವನ್ನ ಪಾವತಿಸಬೇಕಾಗತ್ತೆ. ಆದ್ರೆ ಜನಸಮೂಹದಲ್ಲಿ ಇಂಥ ಆದೇಶಗಳ ಬಗ್ಗೆ ಭಯ ಯಾಕಿಲ್ಲ? ಯಾಕಂತಂದ್ರೆ ಯಾವುದೇ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅಂತ ಅವ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಯಾವುದೇ ಮೆರವಣಿಗೆಯಲ್ಲಿ ಜೆಸಿಬಿಗಳನ್ನ ಬಳಸಲಾಗೋದಿಲ್ಲ ಅಂತ ಕೋಲ್ಕತ್ತಾ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ರ್ಯಾಲಿಗಳಿಗೆ ಜೆಸಿಬಿಯನ್ನ ಬಾಡಿಗೆಗೆ ಪಡೆದ್ರೆ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಪೊಲೀಸರು ಜೆಸಿಬಿ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದ್ರೆ ಹಲವು ವಿಡಿಯೋಗಳಲ್ಲಿ ಕಂಡಿರೋ ಹಾಗೆ ಜೆಸಿಬಿ ಯಂತ್ರಗಳನ್ನ ಒದಗಿಸೋರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆಯಾ? ಆ ವಿಡಿಯೋಗಳನ್ನ ನೋಡಿದ ನಂತರ ಕೆಲವರು ಇದು ಅವ್ರು ಬಯಸುವಂತ ರಾಜಕೀಯನ ಮತ್ತೆ ಅವ್ರು ಹೇಳೋ ಬದಲಾವಣೆನ ಅಂತ ಆಶ್ಚರ್ಯವನ್ನ ಪಡ್ತಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ತಮ್ಮ ಕೋಪವನ್ನ ಹೊರಹಾಕುವಂತ ಪ್ರಚೋದನಕಾರಿ ನಡವಳಿಕೆನೇ ಹಿಂಸೆ ಇಲ್ಲದೆ ಕೋಪವನ್ನು ವ್ಯಕ್ತಪಡಿಸೋದಕ್ಕೆ ಇವ್ರಿಗೆ ಸಾಧ್ಯ ಇಲ್ವಾ? ಗುಂಪಿನ ಮನಸ್ಥಿತಿ ಏನು? ಒಂದೇ ಸ್ಥಳದಲ್ಲಿ ಜನಸಂದಣಿ ರೂಪುಗೊಳ್ಳಿಲ್ಲ. ಕೆಲವು ಜನರು ಒಟ್ಟುಗೂಡಿದ್ರೆ ಅವ್ರು ತಮ್ಮದೇ ಆದ ಸರ್ಕಾರ ಬಂದಿದೆ ಅನ್ನೋ ಒಂದು ಧೈರ್ಯದಲ್ಲಿ ಯಾರ್ದೋ ಒಂದು ಅಂಗಡಿಯನ್ನ ಸುಡ್ತಾರೆ. ಅವರು ಬೀದಿಗಳಲ್ಲಿ ವಿರೋಧ ಪಕ್ಷದ ಕಾರ್ಯಕರ್ತರನ್ನ ಬೆನ್ನಟ್ಟಿ ಹೊಡಿತಾರೆ, ಅವರನ್ನ ಕೊಲ್ತಾರೆ, ಅವ್ರ ಮನೆಗಳು ಮತ್ತೆ ಕಚೇರಿಗಳ ಮೇಲೆ ದಾಳಿ ಮಾಡಿ ಆಕ್ರಮಿಸ್ತಾರೆ. ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಧಾರ್ಮಿಕ ಘೋಷಣೆಗಳನ್ನ ಕೂಗ್ತಾನೆ ಮತ್ತೆ ಒಂಟಿ ಮಹಿಳೆಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ. ಧಾರ್ಮಿಕ ಘೋಷಣೆಗಳನ್ನ ಬೆದರಿಸುವಂತ ಸಾಧನವಾಗಿ ಬಳಸಲಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಮಾಧ್ಯಮ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಇಂಥ ಎಲ್ಲಾ ವಿಡಿಯೋಗಳು ಹಿಂಸೆ ಮತ್ತೆ ಅಧಿಕಾರದ ನಡುವಿನ ಸಂಬಂಧ ಎಂಥದ್ದು ಅನ್ನೋದನ್ನ ತೋರಿಸತ್ವೆ. ಮತ್ತೆ ಅಂಥ ಜನರ ಹಿಂಸೆಯ ಬಯಕೆಗೆ ಪೊಲೀಸರು ಇಲ್ಲಿ ಬೆಂಬಲವಾಗಿ ಅಥವಾ ಶರಣಾಗಿ ನಿಂತ್ಕೊಳ್ತಾರೆ. ಇದು ಕೇವಲ ಬಂಗಾಳದ ವಿದ್ಯಮಾನ ಅಲ್ಲ, ಅನೇಕ ರಾಜ್ಯಗಳಲ್ಲಿ ನಾವಿದನ್ನ ಇವತ್ತು ನೋಡ್ತಾ ಇದ್ದೀವಿ. ಜನಸಮೂಹ ಮೆರವಣಿಗೆಯನ್ನ ನಡೆಸುತ್ತೆ, ಧಾರ್ಮಿಕ ಘೋಷಣೆಗಳನ್ನ ಕೂಗುತ್ತೆ, ಮತ್ತೆ ಬೆದರಿಕೆಯನ್ನ ಹಾಕುತ್ತೆ, ನಿಂದಿಸುತ್ತೆ, ಮತ್ತೆ ಜೋರಾಗಿ ಸಂಗೀತವನ್ನ ನುಡಿಸಲಾಗುತ್ತೆ. ಅವರು ಹಿಂಸಾಚಾರ ಮತ್ತೆ ಕಿರುಕುಳವನ್ನ ಉಂಟು ಮಾಡ್ತಾರೆ. ಆದ್ರೆ ಪೊಲೀಸರು ಅಂಥ ಗುಂಪುಗಳ ವಿರುದ್ಧ ಏನು ಮಾಡೋದಿಲ್ಲ. ಒಬ್ಬ ವ್ಯಕ್ತಿ ಮುಸ್ಲಿಂ ಅನ್ನೋದಾದ್ರೆ ಅವನ ಅಂಗಡಿಯನ್ನ ಕೆಡಬಹುದು ಅನ್ನೋದ್ರ ಮಟ್ಟಿಗೆ ಇವರ ಅಧಿಕಾರದ ಪ್ರದರ್ಶನ ಮುಂದುವರೆದಿದೆ. ಬಂಗಾಳದಲ್ಲಿನ ಹಿಂಸಾಚಾರ ಇದನ್ನ ಬಹಿರಂಗಪಡಿಸಿದೆ. ಜನರು ವಿಜಯೋತ್ಸವ ಆಚರಿಸೋದನ್ನ ಮರೆತರು. ಅನೇಕ ಚುನಾವಣೆಗಳಲ್ಲಿ ಸೋತ ನಂತರ ದೊಡ್ಡ ಗೆಲುವನ್ನ ಸಾಧಿಸಲಾಗಿದೆ ಅನ್ನೋದನ್ನ ಈ ಹಿಂದಿನ ಸೋಲುಗಳ ಹತಾಶದೊಂದಿಗೆ ತೋರಿಸ್ಕೊಂಡ್ರು. ಬಂಗಾಳದಲ್ಲಿ ನಡೀತಾ ಇರುವಂತಹ ಹಿಂಸಾಚಾರ ಬದಲಾವಣೆಯ ಹೆಸರಿನಲ್ಲಿ ಅವರು ತಮ್ಮ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಬಯಸಿದ್ರು ಅನ್ನೋದನ್ನ ತೋರಿಸಿದೆ. ಜನರು ಸಂಭ್ರಮಾಚರಣೆಗಿಂತನೂ ಹಿಂಸೆಯನ್ನ ಆರಿಸ್ಕೊಂಡ್ರು. ಹಾಗಾದ್ರೆ ಗೆಲುವನ್ನ ದ್ವೇಷ ಮತ್ತೆ ಹತಾಶೆಯನ್ನು ಮೀರಿ ನೋಡೋದಿಕ್ಕೆ ಯಾಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ? ಈ ಗೆಲುವು ನ್ಯಾಯಸಮ್ಮತ, ಕಾನೂನುಬದ್ಧ ಮತ್ತೆ ಸಾಂವಿಧಾನಿಕ ಅಧಿಕಾರಿಗಳ ದುರ್ಬಳಕೆ ಆಗಿಲ್ಲ ಅನ್ನೋದಾದ್ರೆ ಇಷ್ಟು ಹತಾಶೆ ಯಾಕೆ? ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿತ್ತು, ಯಾವುದೇ ವಂಚನೆ ನಡೆದೇ ಇಲ್ಲ, ಮತ್ತೆ ನಿಜವಾದ ಜನಾದೇಶವನ್ನ ಪಡೆಯಲಾಗಿದೆ ಅಂತ ನಂಬಿದ್ರೆ ಈ ವಿಜಯವನ್ನ ಅದೇ ಉತ್ಸಾಹದಲ್ಲಿ ಆಚರಿಸಬೇಕಾಗಿತ್ತಲ್ವಾ? ಅದ್ರ ಬದಲು ಈ ಸತ್ಯವನ್ನ ನಿರಾಕರಿಸೋದಕ್ಕೆ ಹಿಂಸಾಚಾರಕ್ಕೆ ಇಳಿದಿದ್ ಯಾಕೆ? ಒಂದು ಗೆಲುವು ಹಿಂಸಾಚಾರವಾಗಿ ಮುಂದುವರಿಯೋದ್ರ ಹಿಂದೆ ತಪ್ಪಿತಸ್ಥ ಭಾವನೆಯ ಪ್ರಚೋದನೆ ಇದೆಯಾ? ಬಂಗಾಳವನ್ನ ಬಿಜೆಪಿ ಗೆದ್ದಿದೆ ಇವತ್ತು, ಆದ್ರೆ ಅದು ಗೆದ್ದ ಬಂಗಾಳದಲ್ಲಿನ ಹಿಂಸಾಚಾರ ಹಲವು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಯಥಾ ಪ್ರಕಾರ
ಇವು ಕೂಡ ಉತ್ತರ ಸಿಗದ ಪ್ರಶ್ನೆಗಳಾಗಿನೇ ಉಳ್ಕೊಳ್ಳಲಿವೆ. ವೀಕ್ಷಕರೇ, ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಈ ಕುರಿತಾಗಿ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.